ಹಲೋ ಅನಿತಾ ಸುನೀತಾ ವನಿತಾ ಯಾಕ ಶಿಷ್ಯ ನಿನ್ನೆ ಮ್ಯಾಚ್ ನೋಡ್ದ ಶಿಷ್ಯ ಹೆಂಗೆ ಹೋಮ್ ಗ್ರೌಂಡ್ ಅಲ್ಲಿ ಬಗ್ಸಿ ಹೊಡೆದಿದ್ದ ನೀವೆಲ್ಲರೂ ಎಲ್ಲ ಹೊಡೆದ್ರಿ ಹೆಸಲ್ ಒಬ್ಬ 4 ವಿಕೆಟ್ ತೆಗ್ದು ಅದಕ್ಕೆ ಗೆದ್ಬಿಟ್ರಿ ನಾವ್ ಹಂಗೆ ಒಬ್ಬ ಆಡಿದ್ರು ಇಡೀ ಟೀಮ್ ಕ್ರೆಡಿಟ್ ಕೊಡ್ತೀವಿ ನಿಮ್ ತರ ಇಡೀ ಟೀಮ್ ಆಡಿದ್ರು ಒಬ್ಬನ್ ಕ್ರೆಡಿಟ್ ಕೊಡಲ್ಲ. ಇರ್ಲಿ ಶಿಷ್ಯ ಮೇ 3ನೇ ತಾರೀಕು ಬರ್ತೀವಲ್ಲ ನಿಮ್ ಗ್ರೌಂಡ್ ಗೆ ಅವಾಗ ನೋಡ್ಕೊಂತೀವಿ ನಿಮ್ನ. ಗ್ರೌಂಡ್ ಮುಂದೆ ನಮ್ದೊಂದು 20 ಅಡಿ ಬ್ಯಾನರ್ ಹಾಕಿರ್ತೀವಿ ನೋಡ್ಕೊಂಡು ಹೋಗ್ಬಿಟ್ರಿ ಮನೆಗೆ. ಇವತ್ ಬೇರೆ SRH ಮೇಲೆ ಐತೆ ನೋಡ ಅದೇನ್ ಕಿತ್ ದಬಾಕ್ತೀರಾ ಅಂತ. ನೋಡು ಶಿಷ್ಯ ಎಲ್ಲಾ SRH ಪ್ಲೇಯರ್ಸ್ ನ ಹೆಂಗ್ ಕಿತ್ತಾಕ್ತಿವಿ ಅಂತ ನೋಡ ಪ್ಲೇಯರ್ಸ್ ನೇ ಕಿತ್ತಾಕ್ತಿರೋ ಇಲ್ಲ ಗ್ರೌಂಡ್ ಅಲ್ಲಿ ಬೆಳೆದಿರೋ ಹುಲ್ನೇ ಕಿತ್ತಾಕ್ತಿರೋ ಎಲ್ಲ ಇವತ್ ಟೈಟ್ ಗೊತ್ತಾಗುತ್ತೆ. ಕೊನೆಗೂ ಬಂದೇ ಬಿಟ್ವಿ ಫೇಸ್ ಟು ಫೇಸ್ ಸ್ಟಾರ್ಟ್ ಮಾಡೋಣ. ಈ ಸಲ ಕಪ್ ದೇವ್ರಿಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ತೀರಾ ಚೀಟರ್. ನಮ್ಮ ಹತ್ರ 5 ಕಪ್ ಐತೆ 2 ಸಲ ಬ್ಯಾನ್ ಆಗಿದೆ ಫಾರ್ ಎ ರೀಸನ್ ಪೊಲೀಸ್ ಸ್ಟೇಷನ್. ಕಪ್ ಹೆಂಗಿರುತ್ತೆ ಅಂತ ನೋಡಿದ್ರೆ ನೀವು ಯಾವತ್ತಾದ್ರು 2016-17 ಹೆಂಗಿರುತ್ತೆ ಅಂತ ನೋಡಿದ್ಯಾ ನೀವು ಸಿರಾಜ್ ಮೋಸ ಮಾಡಿದ್ರಿ, ನೀವು ಸುರೇಶ್ ರೈನಾಗ್ ಮಾಡಿದ್ರಿ. ಈ ಸಲ ಕಪ್ಪು ಲಾಲಿಪಾಪ್ ನೇತಾಗಾಡ್ತೀವಿ ನಿಮ್ ತರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇವತ್ತಿಗೆ ಸಾಕು ಅನ್ಸುತ್ತೆ. ನಂಗೂ ಹಂಗೆ ಅನ್ಸುತ್ತೆ. ಸರಿ ನಾಳೆ ಮಾಡ್ತೀನಿ ಬೈ. ಓಕೆ ಬೈ. RCB ಕಪ್ಪು CSK ಚಿಪ್. RCB ವಿನ್ CSK ಫ್ಯಾನ್ಸ್ ಬರೋದು. ಏನ್ ಸಖತ್ತಾಗಿತ್ತಲ್ವ ಮಚ್ಚ ನಿನ್ನೆ ಮ್ಯಾಚ್ ಅಲ್ಲಿ ಸೂಪರ್ ಆಗಿದೆ. ಈ ಸಲ ಸೀಸನ್ ಸ್ಕೋರ್ ಬೋರ್ಡ್ ಅಲ್ಲಿ CSK 7ನೇ ಸ್ಥಾನದಲ್ಲಿ ಐತೆ. ತಲಾ ಫಾರ್ ಎ ರೀಸನ್. RCB ಆಟ CSK ಹಲೋ ಶಿಷ್ಯ ಹೆಂಗ್ ಹೊಡದ್ವಿ ಬಾಕ್ಸೆ ನೀವೆಲ್ಲ ಹೊಡೆದ್ರಿ, ನೀವ್ ಸೋತೋದ್ರಲ್ಲ ಇವತ್ತು. ಅದೇ ಶಿಷ್ಯ ಮೊನ್ನೆ ಹೆಂಗ್ ಹೊಡದ್ವಿ ಬಾಕ್ಸೆ ಮೊನ್ನೆ MI ಕಡೆ ಹೊಡೆದಿದ್ದೀವು. ಅದೇ ಶಿಷ್ಯ ಹೆಂಗ್ ಹೊಡದ್ವಿ ಏನ್ ಹೊಡಿಯೋದು ಹಾರ್ದಿಕ್ ಪಾಂಡ್ಯ ಮತ್ತೆ ತಿಲಕ್ ವರ್ಮಾ ಬಂದಾಗ ಕೆಳಗಡೆ ಗಲಗಲ ಅಂದ್ಬಿಟ್ಟಿರುತ್ತೆ ನಿಮ್ಗೆ. ಅದೆಲ್ಲ ಮಾತಾಡ್ಬೇಡ ನೀವು. ಒಟ್ನಲ್ಲಿ ಗೆದ್ವಾ ನಮಗ್ ಗೆಲ್ಲದ್ ಇಂಪಾರ್ಟೆಂಟ್ ಆಯ್ತು. ಅದಕ್ಕೇನೋ ಇವಾಗ ಅದೇ ಶಿಷ್ಯ ನಿಮ್ಗೊಂದ್ಸತಿ ಆಯ್ತು MI ಗಾಯ್ತು ನೆಕ್ಸ್ಟ್ RR ಪಂಜಾಬ್ ಹೊಡೆದ್ಬಿಟ್ಟು ಮೇ 3ನೇ ತಾರೀಕು ನಿಮ್ಗೆ ಬಾಕ್ಸೆ ಹೊಡಿಯೋದೆ. ಬಾರು ಶಿಷ್ಯ ಆಯ್ತು ನಿಮ್ಮೆಲ್ಲರಿಗೂ ನಮ್ ತಲಾ ಒಬ್ನೇ ಸಾಕು. ನೋಡಿ ಲಾಸ್ಟ್ 4 ಮ್ಯಾಚ್ ಏನ್ ವಿಜಯ. ಅದಲ್ಲದೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಬೇರೆ ಟಾಪ್ ಅಲ್ಲಿ ಇದೀರಂತೆ. ಬರ್ತೀವಿ ಶಿಷ್ಯ ಇನ್ನು 9 ಮ್ಯಾಚ್ ಐತೆ ಬರ್ತೀವಿ ತಾಳು. ಬರ್ರಿ ಇವತ್ ನೈಟ್ ಬೇರೆ KKR ಮೇಲೆ ಐತಲ್ಲ ನೋಡೋಣ ಏನ್ ಮಾಡ್ತೀರಾ ಅಂತ. ನೋಡು ನಮ್ ತಲಾ ಹೆಂಗ್ ಕೊಡ್ತಾರೆ ಅಂತ. ನಿಮ್ ಟೀಮ್ ಅಲ್ಲಿ ನಿಮ್ ತಲಾ ಬಿಟ್ಟು ಇನ್ನು 10 ಜನ ಅವ್ರೆ. ಆದ್ರೂ ನಮ್ ತಲಾನೇ ನಮ್ಗೆ. ಆಯ್ತು ನಿಮ್ ತಲಾದ ಹಿಡ್ಕೊಂಡ್ ಆಟಾಡ್ರಿ. ತಲಾನೇ ಹಿಡ್ಕೊಂಡ್ ಆಟಾಡ್ರಿ ಅಂದೆ. ಅದ್ ಸರಿ ನೀನ್ ಸೋತವ್ರಿ ಅಂತ ನನಗ್ ಫೋನ್ ಮಾಡಿದ್ಯಾ? ಸೋತ್ರಾಗಾದ್ರೆ ಅಂಕಲ್ ಮಕ್ಳಿಗೆ ಹೇಳೋದೊಂದೇ ಈ ಸಲ ಕಪ್ ನಮ್ದೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಇದ್ರೆ ಸರು ನಾಷ್ಟ ಮಾಡ್ಬೇಕು. ಹಲೋ ಹೇಳೋ. ಇದ್ಯಾ ಇಲ್ಲೇ ನಾನೇನು ಅವಮಾನ ತಲಕಾಗ್ದೆ ಹೋಗಿಗ್ಬಿಟ್ಟೇನೋ ಅನ್ಕಂಡೆ. ನಾವೆಲ್ಲ ಹಂಗ ಹೋಗಲ್ಲಮ್ಮ. ನೋಡ್ದೆ ನೆನೆ ಹೆಂಗ್ ಹೋದ್ರಿ ಅಂತ. ಏನ್ ವಿಜಯ ಬಿಟ್ಟಿದ್ರೆ SRH ರೆಕಾರ್ಡ್ ಬೀಟ್ ಮಾಡಿ 400 ಹೊಡೆದ್ಬಿಟ್ಟಿದ್ರಿ. ಇನ್ನು LSG ಮೇಲೆ ಐತೆ ತಾಳ ಬತ್ತಿ ವಾಪಸ್ ಲೈ. ಬನ್ನಿ ಜನ ಬನ್ನಿ. ಈ ಸಲ LSG ಮೇಲೆ ಎಷ್ಟು 1 500 ಹೊಡಿತೀರಾ? ನಿಮ್ದು ನಾಳೆ RR ಮೇಲೆ ಐತೆ ನೋಡ್ತೀನಿ ಬಾರೋ. ನೋಡ ಶಿಷ್ಯ ನಾವೆಲ್ಲ ಮನೇಲಷ್ಟೇ ಸೈಲೆಂಟ್. ಆಚೆ ಹೋದ್ರೆ ನಾಯಿಡಿ ಪೇಡಿನೇ. ಯಾಕೆ ನಿಮ್ಮೇಲೆ ಗೆದ್ದಿದ್ ಆಯ್ ದಿಕ್ಕಲೆ ಇನ್ನೊಂದ್ಸರಿ ಬರ್ತೀವಿ ಎಲ್ಲಾರು ಬರ್ಕೊಳ್ಳಿ. ನೋಡಿ ನಿಮ್ದು ಹಿಂಗೊಂದ್ ಸ್ಟೋರಿ ಹೇಳ್ತೀನಿ ಕೇಳು. ಹೇಳು. ಒಂದ್ ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವ್ನಿಗೆ ಮನೇಲಿ 5 ಬೈಕ್ ಇರ್ತಂತ ಹೆವಿ ಸಿರಿ ಅವ್ನಿಗೆ. ಅವ್ನ್ ಸಿರಿಲಿ ಫುಟ್ಪಾತ್ ಮೇಲೆ ಓಡಾಡೋದ್ ಬಿಟ್ಬಿಟ್ಟು ರೋಡ್ ಮಧ್ಯೆ ಓಡಾಡ್ತಿದ್ದ. ಒಂದ್ ದಿವಸ ಅವ್ನಿಗೆ ರೆಡ್ ಕಾರ್ ಗಾಡಿ ಬಂದ್ ಜೋರಾಗಿ ಗುದ್ಬಿಟ್ಟು ಹೊಂಟೋಯ್ತು. ಅಯ್ಯೋ ಆಕ್ಸಿಡೆಂಟ್ ಅಲ್ಲಿ 6 ಬೆಳ್ಳು ಹೊಂಟೋಯ್ತು. ಆದ್ರೆ ಆ 6 ಬೆಳ್ಳಲ್ಲಿ ಹೆಂಗೋ ಅಲಕ್ ಬುಲಕ್ಕಲ್ಲಿ 1 ಬೆಳ್ಳು ವಾಪಸ್ ಬಂದ್ಬಿಡ್ತು. ಈಗ 5 ಬೆಳ್ಳು ಹೋಗೈತೆ ಅಂತ ದುಃಖ ಪಡೋದ್ ಬಿಟ್ಬಿಟ್ಟು 1 ಬೆಳ್ಳು ವಾಪಸ್ ಬಂದೈತೆ ಅಂತ ಖುಷಿ ಪಡ್ತಾವನೆ. ಎಂತ ಬ್ರೋ ಅವನು. ಸರಿಯಾದ ಯಾರಿಗೆ ಹೇಳ್ತಿದ್ಯಾ ಸ್ಟೋರಿ? ಅರ್ಥ ಆಗುತ್ತೆ ಬಿಡು. ಏನ್ ಅರ್ಥ ಆಗುತ್ತೆ? ಆಯ್ತು ಆಮೇಲೆ ಮಾಡ್ತೀನಿ ಬೈ. ಹಲೋ